ಆದರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಯಾಕೋ ದಾರಿ ತಪ್ಪಿದ ಕಾಂಗ್ರೆಸ್ ಆಗೋಗ್ಬಿಟ್ಟಿದೆ. ಅಲ್ಲಿ ಖರ್ಗೆ ನಮ್ಮ ಸೈನಿಕರ ಧೈರ್ಯಕ್ಕೆ ಮೆಚ್ಚುಗೆ ಆಗ್ತಾ ಇದ್ರೆ, ಇಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಯುದ್ಧ ಬೇಡ ಮತ್ತು ಶಾಂತಿ ಮಂತ್ರ ಅವರ ಹೇಳಿಕೆ, ಅವರ ಡೈರೆಕ್ಷನ್ ಇಲ್ಲದೆ ಇಲ್ಲಿನ ಸೋಷಿಯಲ್ ಮೀಡಿಯಾ ಈ ಥರ ಶಾಂತಿ ಮಂತ್ರವನ್ನು ಆಗ್ತಾ ಇರಲಿಲ್ಲ. ಕರ್ನಾಟಕ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಅವ್ರು ಯಾರೋ ಕಟ್ಟಿದ್ನಲ್ಲ ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಿದ್ನಲ್ಲ, ಹಂಗೆ ಕರ್ನಾಟಕ ಕಾಂಗ್ರೆಸ್ಗೂ ಎಲ್ಲೋ ಒಂಥರ ದೃಷ್ಟಿ ತೆಗಿಬೇಕು ಅಂತ ಅನಿಸ್ಬಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಸೇ ಬೇರೆ, ದೇಶದ ಕಾಂಗ್ರೆಸ್ಸೇ ಬೇರೆ. ಎರಡು ಓಳಾಗ್ಬಿಟ್ಟಿದೆ ಈ ಯುದ್ಧದ ವಿಚಾರದಲ್ಲಿ, ಎರಡು ಓಳಾಗಿದೆ. ಅಲ್ಲಿ ಜಯರಾಮ್ ರಮೇಶ್ ಅವರು ಇಷ್ಟೆಲ್ಲ ತಿಳುವಳಿಕೆ ಹೇಳಿ, ಬುದ್ಧಿವಾದ ಹೇಳಿ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತೀನಿ ಅಂತ ತಾಕೀಕ್ ಮಾಡಿದ್ಮೇಲೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಜಯರಾಮ್ ರಮೇಶ್ಗೆ 3 ನಯಾ ಪೈಸದ ಮರ್ಯಾದೆನೂ ಕರ್ನಾಟಕ ಕಾಂಗ್ರೆಸ್ ಕೊಟ್ಟಿಲ್ಲ. 3 ನಯಾ ಪೈಸದ ಮರ್ಯಾದೆ ಇಲ್ದಂಗೆ ಆಗ್ಬಿಟ್ಟಿದೆ ಜನರಲ್ ಸೆಕ್ರೆಟರಿ. ಇಲ್ಲಿ ನೋಡಿದ್ರೆ ಇವತ್ತು ಅಲ್ಲಿ ಯುದ್ಧ ನಡೀತಾ ಇದ್ರೆ ಇವರು ಶಾಂತಿ ದೂತರಾಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವ ಪಾಕಿಸ್ತಾನ ಇವತ್ತು ವಿಶ್ವಸಂಸ್ಥೆ ಹತ್ರ ಹೋಗಿ ಅಂಗಲಾಚಿ ಶಾಂತಿ 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 ಅಂತ ಹೇಳ್ತಾ ಇದೆ, ವಿಶ್ವಸಂಸ್ಥೆ ಹತ್ರ ಹೋಗಿ ಪಾಕಿಸ್ತಾನ. ಈ ಕರ್ನಾಟಕ ಕಾಂಗ್ರೆಸ್ಸನ್ನು ಹೋಗಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕ್ಕೊಂಡು ಶಾಂತಿ ಶಾಂತಿ ಅಂತದೆ. ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಕರ್ನಾಟಕ ಕಾಂಗ್ರೆಸ್ ಯಾರ ಪರ ಇದ್ದಾರೆ, ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ, ಯಾಕೆ ಇಷ್ಟು ನೋವಾಗ್ತಾ ಇದೆ ಅವ್ರಿಗೆ? ಇಷ್ಟೆಲ್ಲ ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ಬಿಟ್ಟು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಗಡಿಗಳಲ್ಲಿ. ಅವರ ಇಡೀ ಕುಟುಂಬ, ಅವರ ಲಕ್ಷಾಂತರ ಸೈನಿಕರ ಕುಟುಂಬ ಇವತ್ತು ಅವರ ಯಜಮಾನರನ್ನ, ಅವರ ಮಕ್ಕಳನ್ನು ದೇಶದ ಸೈನ್ಯಕ್ಕೆ ಕಳಿಸಿ ಇಲ್ಲಿ ಅವರು ಕಣ್ಣೀರಾಗ್ತಾ ಇದ್ದಾರೆ. ಮತ್ತು ನಮ್ಮ ಧೈರ್ಯದಿಂದ ಹೋರಾಡಿ ಅಂತ ಅವರಿಗೆ ಶಬಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ, ಅವ್ರಿಗೆಲ್ಲರಿಗೂ ತಿಲಕ ಇಟ್ಟು ಕಳಿಸಿದ್ದಾರೆ. ಈ ಕಾಂಗ್ರೆಸ್ ಅವ್ರು ನೋಡಿದ್ರೆ ದಿನನಿತ್ಯ ಒಂದು ತರಲೆಗಳನ್ನು ಇವತ್ತು ಮಾಡ್ತಾ ಇರೋವಂಥದ್ದು. ಇದೊಂಥರ ದೇಶಕ್ಕೆ ಒಂದು ರೀತಿ ಅವಮಾನ ಮಾಡ್ದಂಗೆ ಅನಿಸ್ತದೆ. ಅವ್ರಿಗೆ ಮರ್ಯಾದೆ ಈ ಕಾಂಗ್ರೆಸ್ ಅವರಿಗೆ ಮರ್ಯಾದೆ ಅನ್ನೋ ಪದ, ದಿನೇಶ್ ಗುಂಡೂರಾವ್ ಅವರೆಲ್ಲರಿಗೂ ಮರ್ಯಾದೆ ಅಂದರೆ ಏನು? ಇಷ್ಟು ಜನ ಸತ್ರಲ್ಲ, ಅವಮಾನ ಆಗಿಲ್ಲ ಅಂತ ಅವರು ಕಾಂಗ್ರೆಸ್ ಅವರು ಅವ್ರದ್ದೇನು ಅಂತಂದರೆ, ಈಗ ಮೊನ್ನೆ ಕಾಶ್ಮೀರದಲ್ಲಿ ಭಯೋತ್ಪಾದಕದ ದಾಳಿಯಾಗಿ ನಮಗೆ ನ್ಯಾಯ ಕೊಡಿ ಅಂತ ಕುಟುಂಬ ಕೇಳಿದ್ರಲ್ಲ, ಅದು ಅವಮಾನ ಅಲ್ಲ ಕಾಂಗ್ರೆಸ್ಗೆ. ಅದು ಏನೋ ಒಂಥರ ಪಾಕಿಸ್ತಾನದವರು ಏನೋ ಗೊತ್ತಿಲ್ದಿರ ಬಂದು ಇಲ್ಲಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಪಾಪ ಇನ್ನೋಸೆಂಟ್ಸು ಪಾಕಿಸ್ತಾನ, ಅವರು ಪಾಪ ಒಳ್ಳೆಯವರು ಅನ್ನೋ ರೀತಿನ ಇವರು ಕಾಂಗ್ರೆಸ್ ಅವರು ಬಿಂಬಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಈ ಥರ ಇದು ನನಗನ್ಸುತ್ತೆ ದೇಶದ ನಮ್ಮ ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಮತ್ತು ಯಾರು ಸತ್ತಿದ್ದಾರೆ ಅವ್ರ ನ್ಯಾಯ ಕೇಳ್ತಾ ಇದ್ದಾರಲ್ಲ. ಏನು ನಮ್ಮ ದೇಶ ಹಂಗಾರೆ ಭಿಕ್ಷುಕರ ದೇಶನ ಪಾಕಿಸ್ತಾನ ಥರ? ನಮ್ಮ ದೇಶಕ್ಕೆ ಸ್ವಾಭಿಮಾನ ಇಲ್ವಾ ಹಾಗಾರೆ? ನಮ್ಮ ದೇಶದ ಸೈನಿಕರಿಗೆ ಇದು ತಾಕತ್ತಿಲ್ವಾ? ಎಂತಂಥವ್ರು ಶಿವಾಜಿ ಅಂತವರು, ರಾಣಾ ಪ್ರತಾಪ್ ಸಿಂಹ ಅಂತ, ಭಗತ್ ಸಿಂಗ್ ಅಂತವರು, ಚಂದ್ರಶೇಖರ್ ಆಜಾದ್ ಅಂತವರು ಹುಟ್ಟಿದಂಥ ದೇಶ ನಮ್ಮ ರಕ್ತದಲ್ಲಿ ಹರಿತಾ ಇದೆ. ಅದೆಲ್ಲ ಇಂಥ ಸಂದರ್ಭದಲ್ಲಿ ದಿನನಿತ್ಯ ಈ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಸು ದಾರಿ ತಪ್ಪಿದ ಕಾಂಗ್ರೆಸ್. ಇದು ದಾರಿ ತಪ್ಪಿದ ಮಗ ಅಂತ ಪಿಕ್ಚರ್ ಬಂದಿತ್ತಲ್ಲ, ಹಂಗೆ ದಾರಿ ತಪ್ಪಿದ ಕಾಂಗ್ರೆಸ್ ಇದು.